ಹಾಯ್ ಮಕ್ಕಳ, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೋಸ್ಕರ ಇವತ್ತು ಫ್ರೂಟ್ ಚಾಟಸ್ತ ತಂದಿದ್ದೀನಿ. ಇದೇನು ಗೊತ್ತಾ? ಅವ್ಯಾಕ್ಯಾಡೋ. ಅವ್ಯಾಕ್ಯಾಡೋನ ಕನ್ನಡದಲ್ಲಿ ನಾವು ಬೆಣ್ಣೆಹಣ್ಣು ಅಂತ ಕರಿತೀವಿ. ಇದು ಡ್ರ್ಯಾಗನ್ ಫ್ರೂಟ್. ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಡ್ರ್ಯಾಗನ್ ಹಣ್ಣು ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಇದೇನು ಗೊತ್ತಾ? ಸ್ಟ್ರಾಬೆರಿನೂ ಕೂಡ ಕನ್ನಡದಲ್ಲಿ ಸ್ಟ್ರಾಬೆರಿ ಹಣ್ಣು ಅಂತಲೇ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕಿವಿ ಫ್ರೂಟ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಕಿವಿ ಹಣ್ಣು ಅಂತಲೇ ಕರೆಯೋದು. ಇದು ಮಾಸ್ಕ್ ಮೆಲನ್ನ ನಾವು ಕನ್ನಡದಲ್ಲಿ ಕರ್ಬೂಜ ಹಣ್ಣು ಅಂತ ಕರಿತೀವಿ. ಇದೇನು ಗೊತ್ತಾ? ಚಿಕ್ಕುನ ನಾವು ಕನ್ನಡದಲ್ಲಿ ಏನು ಕರಿತೀವಿ? ಸಪೋಟ ಹಣ್ಣು ಅಂತ ಕರಿತೀವಿ. ಇದೆಲ್ರಿಗೂ ಗೊತ್ತಿರುತ್ತೆ. ಆ್ಯಪಲ್ ಅಂದರೆ ಸೇಬು. ನಿಮಗೆಲ್ಲ ಗೊತ್ತಲ್ವಾ? ಇದು ಆರೆಂಜ್ನ ಕನ್ನಡದಲ್ಲಿ ಏನು ಕರಿತೀವಿ ಗೊತ್ತಾ? ಕಿತ್ತಳೆ ಹಣ್ಣು. ಎಲ್ಲರೂ ನೋಡಿರ್ತೀರ ಅಲ್ವಾ? ಇದು ಪೋಮೊಗ್ರಾನೇಟ್ನ ಕನ್ನಡದಲ್ಲಿ ಏನು ಕರಿತೀವಿ? ದಾಳಿಂಬೆ ಹಣ್ಣು ಅಂತ ಕರಿತೀವಿ. ಎಲ್ರಿಗೂ ಗೊತ್ತಲ್ವಾ? ಇದು ಬನಾನಾ. ಯಾರಿಗೆ ಗೊತ್ತಿರಲ್ಲ ಇದು? ಬನಾನನ ಕನ್ನಡದಲ್ಲಿ ನಾವು ಬಾಳೆಹಣ್ಣು ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಲ್ವಾ? ಇದು ಗ್ರೇಪ್ಸ್ನ ಏನಂತ ಕರಿತೀವಿ? ದ್ರಾಕ್ಷಿ ಹಣ್ಣು. ಗ್ರೇಪ್ಸ್ ಅಂದರೆ ಕನ್ನಡದಲ್ಲಿ ದ್ರಾಕ್ಷಿ ಹಣ್ಣು. ಇದು ಮ್ಯಾಂಗೋನ ಏನಂತ ಕರಿತೀವಿ? ಮ್ಯಾಂಗೋ ಅಂದರೆ ಮಾವಿನ ಹಣ್ಣು. ಕನ್ನಡದಲ್ಲಿ ಮಾವಿನ ಹಣ್ಣು ಅಂತ ಕರಿತೀವಿ. ಇದು ಗುವಾನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಸೀಬೆಹಣ್ಣು. ನೀವೆಲ್ಲರೂ ನೋಡಿರ್ತೀರ, ಹಳ್ಳಿಗಳಲ್ಲಿ ತುಂಬಾ ಸಿಗುತ್ತೆ ಇದು. ಇದು ಜಾಕ್ ಫ್ರೂಟ್ನ ಏನಂತ ಕರಿತೀವಿ ಗೊತ್ತಾ ಕನ್ನಡದಲ್ಲಿ? ಹಲಸಿನ ಹಣ್ಣನ್ನು ಜಾಕ್ ಫ್ರೂಟ್ ಅಂತ ಹೇಳಿ ಕರೆಯೋದು. ಇದು ಕಸ್ಟರ್ಡ್ ಆ್ಯಪಲ್ನ ನಾವು ಕನ್ನಡದಲ್ಲಿ ಸೀತಾಫಲ ಹಣ್ಣು ಅಂತ ಕರಿತೀವಿ. ಗೊತ್ತಾಯ್ತಲ್ವಾ ಎಲ್ರಿಗೂ? ಓಕೆ. ಇದು ಪೈನಾಪಲ್ನ ಕನ್ನಡದಲ್ಲಿ ಏನಂತ ಕರಿತೀವಿ? ಎನಿ ಗೆಸ್? ಅನಾನಸ್ ಹಣ್ಣು. ಅರ್ಥ ಆಯ್ತಾ? ಇದು ವಾಟರ್ಮೆಲನ್. ಇದು ನಮ್ಮ ಮಕ್ಕಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ಕನ್ನಡದಲ್ಲಿ ಕಲ್ಲಂಗಡಿ ಹಣ್ಣು ಅಂತ ಕರಿತೀವಿ. ಬನ್ನಿ. ಇದು ಪಪಾಯನ ಕನ್ನಡದಲ್ಲಿ ನಾವು ಪರಂಗಿ ಹಣ್ಣು ಅಂತ ಕರಿತೀವಿ. ಎಲ್ರಿಗೂ ಗೊತ್ತಲ್ವಾ? ಎಲ್ಲರೂ ತಿಂದಿರ್ತೀರ ಈ ಹಣ್ಣನ್ನು ಅಲ್ವಾ? ಇದು ಕೊಕೊನೆಟ್ನ ಏನಂತ ಕರಿತೀವಿ ಕನ್ನಡದಲ್ಲಿ? ತೆಂಗಿನಕಾಯಿ ಅಂತ ಕನ್ನಡದಲ್ಲಿ ನಾವು ಕರೆಯೋದು.